ಪಟಾಕಿ ಹೆಚ್ಚಿದ್ರು ಅಂತ ಹಿಂದೂ ಮುಸ್ಲಿಂ ಎಲ್ಲ ಬಂದ್ರು ಆಗಲೇ ಬರ್ಬೇಕಾಯ್ತು. ಇವಾಗ ನಷ್ಟ ಆದ್ಮೇಲೆ ಗೋಡಿ ರೋಡಲ್ಲಿ ಮೆರವಣಿಗೆ ಬರ್ತಾರೆ. ರಂಜಾನ್ಗೆ, ಈದ್ ಮಿಲಾನ್ಗೆ ದೊಡ್ಡಗುಡಿ ರೋಡಲ್ಲಿ ಮೆರವಣಿಗೆ ಬರ್ತಾರೆ. ನಾವು ಆ ಥರ ಯಾವ ಥರ ಕಲ್ತು ರೋಡ ಚಿಲ್ಲರೆ ಕೆಲಸಗಳು ಮಾಡಿಲ್ಲ. ನಾವು ಗಣಪತಿ ಹಬ್ಬ, ನಾವು ಶಿವರಾತ್ರಿಗೆ ಆ ರೋಡಲ್ಲಿ ಮೆರವಣಿಗೆ ಮಾಡಲ್ಲ. ಬೇರೆ ಯಾವುದು ಯುಗಾದಿಗೆ ಆ ರೋಡಲ್ಲಿ ಮೆರವಣಿಗೆ ಮಾಡಲ್ಲ. ಸಂಕ್ರಾಂತಿಗೆ ಆ ರೋಡಲ್ಲಿ ಮೆರವಣಿಗೆ ಮಾಡಲ್ಲ. ನಾವು ವರ್ಷಕ್ಕೊಂದು ಹಬ್ಬ ಬರೋದು ಗೌರಿ ಗಣೇಶ, ಆ ರೋಡಲ್ಲಿ ಮಾತ್ರ ಮೆರವಣಿಗೆ ಮಾಡ್ತೀವಿ. ಅದು ಯಾವ ಕಾರಣ ಅಂದರೆ ಅಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ, ಅವ್ರು ನೋಡಿ ಖುಷಿ ಪಡಲಿ ಅಂತ ಮೆರವಣಿಗೆ ಮಾಡ್ತೀವಿ ಅಷ್ಟೇ. ಅದೇ ಕಾರಣಕ್ಕೆ ನಮ್ಮ ಪಾಡು ನಾವು ಹೋಯ್ತಾ ಮೆರವಣಿಗೆ ತಗೊಂಡು ಅವರೇ ಬಂದರು 30 ಜನ. ಅವರು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರು. ನಾವು ಜೈ ಶ್ರೀರಾಮ್ ಜೈ. ಯಾವ ಜಾಗದಲ್ಲಿ? ಯಾವ ಮೈಸೂರು ರೋಡು, ಯಾವ ಮಸೀದಿ ಅದು? ಮಸೀದಿ ಮುಂದೆ, ಮೈಸೂರು ರೋಡ್ ಮಸೀದಿ ಮುಂದೆ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರು. ನಾವು ಜೈ ಶ್ರೀರಾಮ್ ಅಂತ ಕೂಗಿದ್ರು. ಅವರು ನಮ್ಮ ಹುಡುಗನ ನೋಡಿ ಇಲ್ಲಿ ಹುಂಡಿ ಓಪನ್ ಮಾಡಿದ್ದಾರೆ. ಫಸ್ಟ್ ಇವರು ಟೈಮ್ ಯೂಸ್ ಕೊಟ್ಟ ಮೇಲೆ ಫಸ್ಟ್ ರಿಸರ್ವ್ ಹೋಗ್ಬೇಕು ಅಲ್ವಾ? ನಿಜ ಇದ್ರೆ ಅದು ತಿಳ್ಕೊಂಡ ಮೇಲೆ ಕೆಲಸಕ್ಕೆ ಹೋಗ್ಬಿಟ್ಟು ಇವರು ತಿಳ್ಕೊಂಡ ಮೇಲೆ ಅವರು ಇವರು ಏನಿಲ್ಲ ನಮ್ಮ ಹುಡುಗರು ಹೋದ್ರು. ನಾನು ಬೇಕಾಗಿದ್ದೆ, ನಮ್ಮ ಹುಡುಗರು ಹೋದ್ರು. ಅಲ್ಲಿ ಅವ್ರು ಮಸೀದಿಯಲ್ಲಿ ನಮಾಜ್ ಮಾಡ್ತಾಯಿದ್ರು. ಇವರು ಶ್ರೀರಾಮಿಗೆ ಜಯ ಅಂದರು. ನಮ್ಗೆ ಅಷ್ಟು ಗೊತ್ತು. ಬಂದಮೇಲೆ ಇವ್ರು ನಡ್ಕೊಂಡು ಟೈಮ್ 6 ಗಂಟೆ ಕೊಟ್ಟು ಯಾಕೆ ಬಿಟ್ಟರು ಮುಂದಕ್ಕೆ ಅಲ್ವಾ? ಫಸ್ಟ್ ಗಣಪತಿ ಹೋದ್ಮೇಲೆ ಇವರು ರಿಸರ್ವ್ ಮುಂದೆ ಇರಬೇಕು. ಏನಿನ ಮೇಲೆ ಯಾರು ಸೈಟಿಂದ ಯಾರು ಮಾಡ್ತಾರೆ ಅಲ್ವಾ? ಪೊಲೀಸ್ ಏನೇ ಮಾಡ್ತಾರೆ ಇವರು. ಈಗ ಅಲ್ಲಿ ಅದು ಬಂದು ಹೊರಗೆ ಇವರು ಅವ್ರಿಗೂ ನಮ್ಗೆ ಇಬ್ಬರಿಗೆ ಏಟಾಗತ್ತೆ. ಅವರು ನಮ್ಗೆ ಹೊಡೆದವ್ರೆ, ನಮ್ಮವರು ಅವ್ರು ಹೊಡೆದವ್ರೆ. ಇನ್ನೇನು ಅಷ್ಟೇ, ಏನೂ ಆಗಿಲ್ಲ. ಟೈಮ್ ಕೊಟ್ಟಿದ್ದು 6 ಗಂಟೆ ಒಳಗೆ ಬಿಡ್ಬೇಕಾಯ್ತು. ಮುಂದಿಗೆ ಹಾಕ್ಬಿಟ್ರಿ ಇವರು.